ವಿದ್ಯಾರ್ಥಿಗಳು ನೋಡ್ಕಡೆ ನೋಡಿ. ಈಗ ನಿಮ್ಗೆ ಹಿಂದಿನ ತರಗತಿಯಲ್ಲಿ ಎಂಟು ವೃತ್ತಕ್ಕೆ ಸಂಬಂಧಪಟ್ಟ ಹಾಗೆ 8 ಪ್ರಶ್ನೆಗಳನ್ನ ನಿಮಗೆ ಕೊಟ್ಟಿದ್ದೆ, ಹೌದಾ? ಎಲ್ಲರೂ ಮಾತಾಡ್ಬೋದು. 8 ಪ್ರಶ್ನೆಗಳಿಗೆ ಉತ್ತರಗಳನ್ನ ಕಲ್ತ್ಕೊಂಡು ಬರ್ರಿ ಅಂತ ಹೇಳಿದ್ದೆ. ಯಾಕೆಂದ್ರೆ 8ನೇ ತರಗತಿಯಲ್ಲಿ ನಿಮ್ಗೆ ವೃತ್ತಗಳು ಪಾಠ ಬಂದಿದೆ. ಹಾಗಾಗಿ ಆ 8 ಪ್ರಶ್ನೆಗಳನ್ನ ಈಗ ನಿಮಗೆ ರೀಕಾಲ್ ಮಾಡ್ತೀನಿ, ಪುನರಾವರ್ತನೆ ಮಾಡ್ತೀನಿ. ಮೊದಲನೇ ಪ್ರಶ್ನೆ, ಇದರೊಳಗೆ ವೃತ್ತ ಎಂದರೆ ಏನು? ಹೇಳೋಣ ಭೂಮಿಕಾ, ಬೇಗ ಬೇಗ. ಸಮತಲನ ಒಂದು ಸುಸ್ಥಿರ ಬಿಂದುವಿನಿಂದ ಸಮಾನದ ಅಂತರದಲ್ಲಿರುವ ಎಲ್ಲ ಬಿಂದುಗಳಿಂದ ಆವೃತವಾದ ನೀನ್ ಬರ್ದಿರೋ ಮೊದಲು ಬರಲ್ವಾ? ಸಮತೋಲನ ಅಂತ ಇಲ್ಲ, ಒಂದು ಸಮತಲದಲ್ಲಿ, ಅದು ಒಂದು ಸಮತಲದಲ್ಲಿ ಒಂದು ಸ್ಥಿರ ಬಿಂದುವಿನಿಂದ ಸಮಾನ ಅಂತರದಲ್ಲಿರುವ ಎಲ್ಲ ಬಿಂದುಗಳಿಂದ ಆವೃತವಾಗಿರುವ ಸಮತಲಾಕೃತಿಯೇ ವೃತ್ತಾಯನ. ಸಮತಲಾಕೃತಿಯೇ ವೃತ್ತಾಯನ. ಸ್ವಲ್ಪ ಹಿಂದೆ ಎಲ್ಲ ಕವರ್ ಆಗ್ಬೇಕು. ಯಾರು ಉತ್ತರ ಹೇಳ್ತಾರೋ ಅವ್ರ ಕಡೆ ಸರಿ ಕೂಗ. ನಾನೇ ಈ ಕಡೆ ನೋಡ್ರ, ಇವೆಲ್ಲ ಇದು ಬರದೇ ಇಲ್ಲಲ್ಲ ನೋಡಿ. ಇದು ಒಂದು ಸಮತಲ, ಅರ್ಥ ಆಯ್ತಾ? ಈ ಬೋರ್ಡ್ ಒಂದು ಸಮತಲ, ಗೋಡೆ ಒಂದು ಅರ್ಥ ಆಗ್ತದೆ ತಾನೆ? ಈ ಟೇಬಲಿನ ಮೇಲ್ಮೈ ಒಂದು ಸಮತಲ, ರೂಫಿಂಗ್ ಒಂದು ಸಮತಲ. ಅರ್ಥ ಆಗ್ತದೆ? ಒಂದು ಸಮತಲದಲ್ಲಿ ಏನ ಅರ್ಥ ಮಾಡ್ಯಾರ? ಎಂಟರ ಸ್ಥಿರ ಬಿಂದು ಇದು. ಈ ಸ್ಥಿರ ಬಿಂದುವನ್ನ ಏನಂತ ಕರಿತೀವಿ? ಇಲ್ಲೇ ಇದೆಯಲ್ವ, ಒಂದೇ ಅಲ್ಲ ಇದು ಓ. ಇಂಗ್ಲಿಷ್ ಅಕ್ಷರ ಯಾವುದು? ಓ. ಭಾರಿ ಬುದ್ಧಿವಂತ. ಸ್ಥಿರ ಬಿಂದುವನ್ನ ಏನಂತ ಕರಿತೀವಿ? ಓ ಅಂತ ಕರಿತೀವಿ. ಸ್ಥಿರ ಬಿಂದುವಿನಿಂದ ಸ್ಥಿರ ದೂರದವರೆಗೆ, ಇಲ್ಲಿಂದ ಇಲ್ಲಿಗೆ ನೋಡಿ. ಉದಾಹರಣೆಗೆ ಓ ಎ ಏನಂತ ಕರಿತೀವಿ? ತ್ರಿಜ್ಯ. ಸ್ಥಿರ ಬಿಂದುವಿನಿಂದ ಪರಿಧಿಗೆ ಈ ಸುತ್ತಳತೆಯನ್ನ ಏನಂತ ಕರಿತೀವಿ? ಏನಂತ ಕರಿತೀವಿ? ಪರಿಧಿ. ವೃತ್ತದ ಸುತ್ತಳತೆಯನ್ನ ಪರಿಧಿ ಎಂದು ಕರೆಯುತ್ತೇವೆ. ಹೇಳಿ, ಸುತ್ತಳತೆಯನ್ನ ಕರೆಯುತ್ತೇವೆ. ಅರ್ಥ ಆಯ್ತಾ? ಹೇಳ್ಬೇಕು ರೈಟ್. ಓ ಇಂದ ಹೇಗಿರುವ ದೂರವನ್ನು ಏನಂತ ಕರಿತೀವಿ? ತ್ರಿಜ್ಯ ಎಂದು ಕರೀತೀವಿ. ಅರ್ಥ ಆಯ್ತಾ? ನೋಡಿ, ಈಗ ಕೇಂದ್ರ ಬಿಂದುವಿನಿಂದ ಸ್ಥಿರ ದೂರದವರೆಗೆ ಅಥವಾ ಸಮಾನ ದೂರದವರೆಗೆ, ಇಲ್ಲಿಂದ ಇಲ್ಲಿಗೂ ಸಮಾನ ಒಂದೇ ಇರುತ್ತೆ. ಇಲ್ಲಿಂದ ಇಲ್ಲಿಗೂ ಅಳತೆ ಒಂದೇ ಇರುತ್ತೆ. ಇಲ್ಲಿಂದ ಇಲ್ಲಿಗೂ ಒಂದೇ ಇರುತ್ತೆ. ಹೀಗೆ ಸ್ಥಿರ ಬಿಂದುವಿನಿಂದ ಸ್ಥಿರ ದೂರದವರೆಗೆ ಎಲ್ಲಾ ಬಿಂದುಗಳ ಸಮೂಹವನ್ನ ಏನಂತ ಕರಿತೀವಿ? ಎಂದು ಕರೀತೇವೆ. ಅರ್ಥ ಆಯ್ತಾ? ಅಂದ್ರೆ ಒಂದು ಸಮತಲದಲ್ಲಿ
ಸ್ಥಿರ ಬಿಂದುವಿನಿಂದ. ಸ್ಥಿರ ಬಿಂದು ಯಾವ ಅಕ್ಷರದಿಂದ ಸೂಚಿಸ್ತೀವಿ? ಓ. ಕೇಂದ್ರ ಬಿಂದು ಅಂತ ಕರಿತೀವಿ. ವೃತ್ತದ ಕೇಂದ್ರ ಬಿಂದು ಅಂತ ಕರಿತೀವಿ. ಅರ್ಥ ಆಗ್ತದೆ ತಾನೆ? ಕೇಂದ್ರ ಬಿಂದುವಿನಿಂದ ಸ್ಥಿರ ದೂರದವರೆಗಿನ ಎಲ್ಲಾ ಬಿಂದುಗಳ ಸಮೂಹವನ್ನ ಏನಂತ ಕರಿತೀವಿ? ವೃತ್ತ ಎಂದು ಕರೆಯುತ್ತೇವೆ. ಓ ಇಂದ ಎ ಇರುವ ದೂರವನ್ನು ಏನಂತ ಕರಿತೀವಿ? ತ್ರಿಜ್ಯ. ಅಂದ್ರೆ ಕೇಂದ್ರ ಬಿಂದುವಿನಿಂದ ಪರಿಧಿಗೆ ಇರುವ ದೂರ. ಕೇಂದ್ರದಿಂದ ದೂರ. ಅರ್ಥ ಆಗ್ತದೆ ತಾನೆ? ತ್ರಿಜ್ಯ ಅಂದ್ರೆ ಏನು? ತ್ರಿಜ್ಯ ಅಂದ್ರೆ ಏನ? ಜೋರ ಹೇಳ್ರು ಬಾಯಿಲ್ಲ. ಇಷ್ಟು ಹೇಳ್ಕೊಡ್ತಾ ಇದ್ದೀನಿ. ತ್ರಿಜ್ಯ ಅಂದ್ರೆ ಏನ? ಜರ ಹೇಳ್ಬೇಕಾ? ಇದನ್ನು ತ್ರಿಜ್ಯ ಅಂತ ಕರಿತೀವಿ. ಪರಿಧಿ ಅಂದ್ರೆ ಏನು? ಈಗ ಹೇಳ್ಬಿಟ್ಟೆ. ಪರಿಧಿ ಗಮನ ಇಟ್ಟು ಕೇಳಲ್ಲ. ಹಾಗಾಗಿ ಹೇಳಿ, ವೃತ್ತದ ಸುತ್ತಳತೆಯನ್ನು ಏನಂತ ಕರಿತೀವಿ? ಹೇಳಿದ್ರೆ ರಿಪೀಟ್ ಮಾಡಿದ್ರೆ ಕೇಳಲ್ಲ. ಅರ್ಥ ಆಯ್ತಾ? ಈಗ ತ್ರಿಜ್ಯ ಆಯ್ತು, ಪರಿಧಿ ಆಯ್ತು, ವೃತ್ತ ಆಯ್ತು. 3 ಪ್ರಶ್ನೆ ಆಯ್ತಲ್ಲ. ಈಗ 4ನೇದು AB ರೇಖೆಯನ್ನು ಏನಂತ ಕರಿತೀವಿ? AB. ಬೇಗ ತಪ್ಪಾದ ಬರಲ್ಲ ಹೇಳ್ಬೇಕು. ಸುಮ್ಮನೆ ಕೂತ್ರು ಹೊಡಿತೀನಿ ನಾನು. ಎಬಿಯನ್ನ ವ್ಯಾಸ ಎಂದು ಕರೆಯುತ್ತೇವೆ. ಹೇಳಿ. ಹಾಗಾದ್ರೆ ವ್ಯಾಸ ಅಂದ್ರೆ ನೋಡಿ. ಹಾಗಾದ್ರೆ ಓಬಿ ಏನು? ಓಬಿನೂ ಸಹ ತ್ರಿಜ್ಯ. 2 ತ್ರಿಜ್ಯ ಸೇರಿ ಏನಾಗತ್ತೆ? ಒಂದು ವ್ಯಾಸ ಆಗತ್ತೆ. ಹೌದಾ? ಈಗ ನೋಡಿ, ಇದೇನು? ಇಲ್ಲಡಿ ಬೋರ್ಡ್ ಕಡೆ ನೋಡ್ರ. ಇದು ಜ. ನೆನ್ಪಿಟ್ಕೊಳ್ಳಿ. ನ್ಯಾ ಅಲ್ಲ, ಜ. ಅರ್ಥ ಆಯ್ತು ಹೇಳಿದ್ದು? ಹಾಗಾದ್ರೆ ಎ ಬಿ ಏನು? ವ್ಯಾಸ. ಎಲ್ಲರೂ ಹೇಳ್ಬೇಕು. ಹಾಗಾದ್ರೆ ಸಿ ಡಿ ಏನು? ಅದು ವ್ಯಾಸನೇ. ಅದು ವ್ಯಾಸ. ಇದೇನು? 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 ಜ. ಇದೇನು? 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 ವ್ಯಾಸ. ಹಾಗಾದ್ರೆ ವ್ಯಾಸ ಅಂತ ಯಾಕೆ ಹೇಳ್ತೀವಿ? ಇದಕ್ಕೆ ಜ ಅಂತ ಹೇಳ್ಬೋದಿತ್ತಲ್ಲ. ಸಮ ಕರೆಕ್ಟ್. ಅದು ಈಗ ವ್ಯಾಸ ಈಕ್ವಲ್ಸ್ 2 ತ್ರಿಜ್ಯ. ವ್ಯಾಸ ಈಕ್ವಲ್ಸ್ 2 ತ್ರಿಜ್ಯ.
ಇವೆಲ್ಲ ಇದು ಯಾಕೆ ವ್ಯಾಸ ಅಂತೀವಿ ಅಂದ್ರೆ ನೋಡಿ, ಇವೆಲ್ಲ ಏನು ವ್ಯಾಸ. ಗೊತ್ತಾಯ್ತಲ್ಲ? ಇದೇನು ಜ್ಯಾ. ಇದನ್ನ ಯಾಕೆ ವ್ಯಾಸ ಅಂತೀವಿ ಅಂದ್ರೆ ಕೇಂದ್ರ ಬಿಂದುವಿನ ಮೂಲಕ ಹಾದು ಹೋಗುತ್ತೆ. ನೆನ್ಪಿಟ್ಕೊಳ್ಳಿ, ಕೇಂದ್ರ ಬಿಂದುವಿನ ಮೂಲಕ ಹಾದು ಹೋಗುತ್ತದೆ. ಅರ್ಥ? ಅಲ್ಲೇನಾಗಿದೆ ಸರಿ, ಪಾಠ ಯಾರಿಗೆ ಮಾಡ್ತೀವಿ? ಈಗ ಗೊತ್ತಾಯ್ತಾ? ವ್ಯಾಸಕ್ಕೂ ತ್ರಿಜ್ಯ ಮತ್ತು ವ್ಯತ್ಯಾಸ ಗೊತ್ತೈತಲ್ವಾ? ಅಂದ್ರೆ ಏನಾಗ ವೃತ್ತದ ಮೇಲಿನ ಎರಡು ಬಿಂದುವನ್ನ ಸೇರಿಸುವ ರೇಖಾಖಂಡ. ಹೇಳಿ, ವೃತ್ತದ ಮೇಲಿನ ಎರಡು ಬಿಂದುಗಳನ್ನ ರೇಖಾಖಂಡ ಸೇರಿಸುವ ರೇಖಾಖಂಡ. ಹಾಗಾದ್ರೆ ಇದೇನಿದು? ಎಬಿ ವ್ಯಾಸ. ವ್ಯಾಸನೂ ಹೌದು, ಜಾನು ಹೌದು. ನೆನ್ಪಿಟ್ಕೊಳ್ಳಿ. ಹೇಳ್ತೀನಿ, ಈಗ ಪ್ರಶ್ನೆ ಕೇಳಬೇಕು. ಈ ಮೊದಲು ನಾನು ಎ ಬಿ ರೇಖೆಯನ್ನು ಏನಂತ ಹೇಳ್ಕೊಟ್ಟೆ? ವ್ಯಾಸ ಅಂತ ಹೇಳ್ಕೊಟ್ಟೆ. ಕರೆಕ್ಟಾ? ಈಗ ಏನ್ ಹೇಳ್ತಾ ಇದ್ದೀನಿ? ವ್ಯಾಸನು ಜಾ ಅಂತ ಹೇಳ್ತಾ ಇದ್ದೀನಿ. ಕರಿತೀವಿ ವ್ಯಾಸವನ್ನು ಜಾ ಅಂತ ಕರಿತೀವಿ. ಅರ್ಥಾಯ್ತಲ್ಲ? ಯಾಕೆ ಕರಿತೀವಿ ಅಂದ್ರೆ ಜಾ ಅಂದ್ರೆ ಏನಂತ ಹೇಳ್ಕೊಟ್ಟೆ ಈಗ? ನೋಡಿ, ವೃತ್ತದ ಮೇಲಿನ ಎರಡು ಬಿಂದು. ನೋಡಿ, ಇದು ಎರಡು ಬಿಂದು. ವೃತ್ತದ ಮೇಲಿನ ಎರಡು ಬಿಂದುವನ್ನು ಸೇರಿಸುವ ರೇಖಾಖಂಡ. ಅರ್ಥಾಯ್ತಲ್ಲ? ಈಗ ವ್ಯಾಸನು ಅಷ್ಟೇ. ನೋಡಿ, ವೃತ್ತದ ಮೇಲಿನ ಎರಡು ಬಿಂದುವನ್ನು ಸೇರಿಸುವ ರೇಖಾಖಂಡ. ಅರ್ಥಾಯ್ತಲ್ಲ? ಈಗ ವ್ಯಾಸಕ್ಕೆ ಜಾನು ಅಂತ ನಾವು ಕರಿತೀವಿ. ವೃತ್ತದ ಅತ್ಯಂತ ದೊಡ್ಡ ಜಾವೆ ವ್ಯಾಸ. ಹೇಳಿ, ದೊಡ್ಡ ಜಾನೆ ಇಷ್ಟು ಪಾಯಿಂಟ್ ಗೊತ್ತಾಗ್ತಲ್ಲ ಈಗ? ನೆಕ್ಸ್ಟ್ ಈ ಚಿತ್ರ ನೋಡಿ. ಈ ಬಣ್ಣ ಹಚ್ಚಿದೀನಿ. ಈ ಭಾಗವನ್ನು ಏನಂತ ಕರಿತೀವಿ? ಈ ಭಾಗವನ್ನು ಏನಂತ ಕರಿತೀವಿ? ಇದು ಲಘು ವೃತ್ತ ಖಂಡ, ಇದು ಅಧಿಕ ವೃತ್ತ ಖಂಡ. ಅದು ಗೊತ್ತಾಗತ್ತೆ. ಲಘು ಅಂದ್ರೆ ಚಿಕ್ಕದು, ಅಧಿಕ ಅಂದ್ರೆ ಇದು ಜಾಸ್ತಿ, ಇದು ಕಡಿಮೆ. ಅದೇ ರೀತಿ ಎ ಬಿ ಸಿ ಏನು, ಎ ಡಿ ಸಿ ಏನು? ಇದು ಕಂಸ, ಇದು ಲಘು ವೃತ್ತ ಕಂಸ. ಇದೇನಿದು? ಇದು ಅಧಿಕ ವೃತ್ತ. ದೊಡ್ಡದಿದೆಯಲ್ಲ, ಅದಕ್ಕೆ ಅಧಿಕ ವೃತ್ತ ಕಂಸ ಅಂತ ಕರೀತೀವಿ. ಚಿಕ್ಕದಿರೋದು ಲಘು ವೃತ್ತ ಕಂಸ. ಹಾಗಾಗಿ ಈ ಚಿಕ್ಕ ಭಾಗವನ್ನು ಏನಂತ ಕರಿತೀವಿ? ಲಘು ವೃತ್ತ ಖಂಡ ಅಂತ ಹೇಳಿ ಕರಿತೀವಿ. ಜಾಸ್ತಿ ಭಾಗವನ್ನು ಏನಂತ ಕರಿತೀವಿ? ಅಧಿಕ ವೃತ್ತ ಖಂಡ ಅಂತ ಕರಿತೀವಿ. ಈಗ ಇನ್ಯಾವ ಪಾಯಿಂಟ್, ಯಾವ ಕ್ವಶನ್ ಇದೆ ಅದರಲ್ಲಿ? ಪರಿಧಿ. ನೋಡಿ, ಪರಿಧಿ ಅಂದ್ರೆ ಏನಂತ ಹೇಳಿದೆ? ಈಗ ವೃತ್ತದ ಸುತ್ತಳತೆ. ಪರಿಧಿಯನ್ನು ಕಂಡುಹಿಡಿಯುವ ಸೂತ್ರ ಇದು ಎಷ್ಟಿದೆ ಅಂತ? 2πr. 2πr.
ಪರಿಧಿಯನ್ನ ಕಂಡುಹಿಡಿಯುವ ಸೂತ್ರ. 8ನೇ ಕ್ಲಾಸ್ ಇದು ಈಗ ಪೈ ಬೆಲೆ ಎಷ್ಟು ಅಂತ ಹೇಳ್ಕೊಟ್ಟಿದ್ದೀನಿ. 22/7. ಆರ್ ಅಂದ್ರೆ ಏನಿದೆ? ಬಂದ್ಬಿಟ್ಟ ಕಿಶೋರ್ಗೆ ಅದನ್ನೇ ಹೇಳಿದ್ನಲ್ಲ. ಆರ್ ಅಂದ್ರೆ ಏನು? ತ್ರಿಜ್ಯ. ಡಿ ಅಂದ್ರೆ ಏನು? ವ್ಯಾಸ. ಡಿ ಅಂದ್ರೆ ಏನು? ಸಿ ಅಂದ್ರೆ ಪರಿಧಿ. ಮಕ್ಕಳ್ರಿ, ಸಿ ಅಂದ್ರೆ ಪರಿಧಿ, ಡಿ ಅಂದ್ರೆ ವ್ಯಾಸ, ಆರ್ ಅಂದ್ರೆ ತ್ರಿಜ್ಯ. ಇವೆಲ್ಲ ಬರ್ಕೊಳ್ಬೇಕಾ? ಹಾ ನೋಡಿ, ಪರಿಧಿ ಅಂದ್ರೆ ಒಂದು ವೃತ್ತವನ್ನು ಹಿಡಿತೀವಲ್ಲ, ಸುತ್ತಳತೆ ಅದು. ಈಗ ಪರಿಧಿ ಎಲ್ಲದನ್ನು ಬರ್ಕೊಳ್ರಿ. ಅದು ಆರು ತ್ರಿಜ್ಯ ಎಲ್ಲನೂ ಬರ್ಕೊಳ್ರಿ. ಈಗ ನೋಡಿ, ಯಾವ ಹೇಳಾಗೆ ಇದು ವೃತ್ತದ ವಿಸ್ತೀರ್ಣವನ್ನು ಕಂಡುಹಿಡಿಯುವ ಸೂತ್ರ ಏನು? A equals pi r square. A ಬೆಲೆ A ಅಂದ್ರೆ ಏನು? 8. A ಅಂದ್ರೆ ವಿಸ್ತೀರ್ಣ. A ಅಂದ್ರೆ ಏನು? ಮಕ್ಕಳ್ರಿ, ಪೈ ಬೆಲೆ ಎಷ್ಟು? 22/7. ಆಮೇಲೆ ಆರ್ ಅಂದ್ರೆ ಏನು? ಆರ್ ಅಂದ್ರೆ ಏನು? ತ್ರಿಜ್ಯ. ವೃತ್ತದ ವಿಸ್ತೀರ್ಣವನ್ನು ಕಂಡುಹಿಡಿಯುವ ಸೂತ್ರ ಯಾವುದು? ಬರೀ ಪೈ ಆರ್ ಸ್ಕ್ವೇರ್ ಅನ್ಬಾರ್ದು. ನಾನು ಬರೀ ಪೈ ಆರ್ ಸ್ಕ್ವೇರ್. A equals pi r square. ಓಕೆ. ಈಗ ಒಂದು ವ್ಯಾಸವನ್ನ ಎಳೆದಾಗ ವೃತ್ತದಲ್ಲಿ 2 ಭಾಗ ಆಯ್ತಲ್ವಾ? ವೃತ್ತ ಎಷ್ಟು ಭಾಗ ಆಯ್ತಲ್ಲಿ? 2 ಭಾಗ ಸಮ ಇದೆಯಾ, ಬೇರೆ ಬೇರೆ ಇದೆಯಾ? ಸಮ ಇದೆ. ಅದನ್ನ ಅರ್ಧ ವೃತ್ತ ಖಂಡ ಅಂತ ಕರಿತೀವಿ. ಏನಂತ ಕರಿತೀವಿ? ಅರ್ಧ ವೃತ್ತ ಖಂಡ. ಓಕೆ. ಈಗ ನೋಡಿ, ಇದೇನಿದು? ಎಬಿ ಏನ? ಜ. ಸಿಡಿ ಏನ? ಜ. ಈಗ ಎಬಿನು 5 ಸೆಂಟಿಮೀಟರ್ ಇದೆ. ಎಷ್ಟು ಸೆಂಟಿಮೀಟರ್ ಇದೆ? 5. ಸಿಡಿ ಜಾನು ಎಷ್ಟು ಸೆಂಟಿಮೀಟರ್ ಇದೆ? 5 ಸೆಂಟಿಮೀಟರ್ ಇದೆ. ಹಾಗಾದ್ರೆ ಎರಡು ಜಾಗಗಳು ಡ್ಯಾಶ್ ಆಗಿರುತ್ತವೆ. ಏನಾಗಿರ್ತವೆ? ನೋಡಿ, ಒಂದೊಂದು ಪಾಯಿಂಟ್ ನೀವು ಅರ್ಥ ಮಾಡ್ಕೊಳ್ಬೇಕು. ಲಿಖಿತ, ಎರಡು ಜಾಗಗಳು ಏನಾಗಿದ್ದಾವೆ? ಸಮ ಆಗಿದೆ. ಅವಾಗ ನೋಡಿ, ಇನ್ನೊಂದು ಅಂಶ ತಿಳ್ಕೊಳ್ಬೇಕಿದೆ. ಓ ಏನು? ಕೇಂದ್ರ ಬಿಂದು. ಓ ಏನು? ಕೇಂದ್ರ ಬಿಂದು. ಸಮಾನ ಸಮ ಜಾಗಗಳು ಸಮ ಜಾಗಗಳು ಕೇಂದ್ರದಿಂದ ಸಮಾನ ದೂರದಲ್ಲಿ ಇರುತ್ತವೆ. ಅರ್ಥ ಆಯ್ತಾ? ಅರ್ಥ ಆಯ್ತಾ ಹೇಳಿದ್ರು? ಇದು ಎಷ್ಟು ಸೆಂಟಿಮೀಟರ್ ಇದೆ? ಇದು ಎಷ್ಟು ಸೆಂಟಿಮೀಟರ್ ಇದೆ? ಕರೆಕ್ಟಾ? ಎರಡು ಜಾಗಗಳು ಏನಾಯ್ತು? ಸಮಾನ. ಇದು ಏನಿದು? ಕೇಂದ್ರದಿಂದ ಸಮ ದೂರದಲ್ಲಿ ಇರ್ತವೆ. ಬಹುಶಃ ಇದು 3 ಸೆಂಟಿಮೀಟರ್ ಇದೆ, ಇದು ಸಹ 3 ಸೆಂಟಿಮೀಟರ್ ಇದೆ. ನೀವು ಮನೆಯಲ್ಲಿ
ಚಿತ್ರ ಬರೆದು ನೋಡ್ಬೇಕು. ಒಂದು ವೃತ್ತ ಹೇಳ್ಕೊಳ್ಬೇಕು, ಸ್ಕೇಲಲ್ಲಿ 5 ಸೆಂಟಿಮೀಟರ್ ವೃತ್ತ ಹೇಳ್ಬೇಕು ಮಾಡಿ ಮೇಲೆ ಕೆಳಗೆ ಕೇಂದ್ರದಿಂದ ಕರೆಕ್ಟಾಗಿ ಎಷ್ಟಾಗ್ತಾ ಇದೆ ನೋಡಿ. ಅರ್ಥ ಆಯ್ತಾ ಇದೆ? ಹಾಗಾದ್ರೆ ಸಮಜಾಗಗಳು ಕೇಂದ್ರದಿಂದ ಡ್ಯಾಶ್ ಸಮ ದೂರದಲ್ಲಿ ಇರುತ್ತವೆ. ಅರ್ಥ ಆಗಿದೆ? ಹಾಗೆ ಇಷ್ಟು ಅಂಶಗಳನ್ನು ನೀವು ತಿಳ್ಕೊಂಡಾಗ್ತದೆ. ಅದೇ ರೀತಿ ಎಕ್ಸ್ ವೈ ಏನು? ವ್ಯಾಸ. ವ್ಯಾಸ ಇದು ಅರ್ಧ ವೃತ್ತಖಂಡ. ಅರ್ಧ ವೃತ್ತಖಂಡ, ಈ ಅರ್ಧ ವೃತ್ತಖಂಡಗಳು ಏನಾಗಿರ್ತವೆ? ಸಮವಾಗಿರ್ತವೆ. ಗೊತ್ತಾಯ್ತಾ? ಈ ಅರ್ಧ ವೃತ್ತಖಂಡದಲ್ಲಿ ಪರಿಧಿಯಲ್ಲಿ ಒಂದು ಕೋನ ಉಂಟಾಗುತ್ತೆ. ಪರಿಧಿಯಲ್ಲಿ ಏನಾಗುತ್ತೆ? ಕೋನ ಉಂಟಾಗುತ್ತೆ. ಈ ಕೋನ ನೋಡಿ, ಇಲ್ಲೂ ಒಂದು ಕೋನ ಉಂಟಾಗತ್ತಲ್ವಾ? ಕರೆಕ್ಟ್ ಅಂತ? ಅರ್ಧ ವೃತ್ತಖಂಡದಲ್ಲಿ ಎರಡಲ್ಲ, ಎಷ್ಟು ಬೇಕಾದ್ರೆ ಹಿಂಗೆ ಪರಿಧಿಯಲ್ಲಿ ಉಂಟಾದ ಕೋನವು ಯಾವಾಗಲೂ ಎಷ್ಟು ಡಿಗ್ರಿ ಇರುತ್ತೆ? ಲಂಬ ಕೋನವಾಗಿರುತ್ತದೆ. ಅರ್ಧ ವೃತ್ತಖಂಡದಲ್ಲಿ ಮಾತ್ರ ನೆನ್ಪಿಟ್ಕೊಡ್ರಿ. ಪರಿಧಿಯಲ್ಲಿ ಎಷ್ಟು ಡಿಗ್ರಿ ಕೋನ ಉಂಟು ಮಾಡುತ್ತೆ? 90 ಡಿಗ್ರಿ ಕೋನವನ್ನ ಉಂಟು ಮಾಡುತ್ತದೆ. ನೆಕ್ಸ್ಟ್, ಸಮಾನ ಜಾಗಗಳು ಕೇಂದ್ರದಿಂದ ಸಮಾನ ದೂರದಲ್ಲಿರುತ್ತವೆ. ಬರ್ಕಡೆ ಸಮಾನ ಜಾಗಗಳು ಕೇಂದ್ರದಿಂದ ಸಮಾನ ದೂರದಲ್ಲಿರುತ್ತವೆ. ಸಮಾನ ದೂರದಲ್ಲಿರುತ್ತವೆ. ನೆಕ್ಸ್ಟ್, ಈ ಕೆಲವು ಅಂಶಗಳು ಇದ್ದಾವೆ. ವೃತ್ತದಲ್ಲಿ ಸಮಾನವಾದ ಜಾಗಗಳು ವೃತ್ತದಲ್ಲಿ ಸಮನಾದ ಜಾಗಗಳು ಕೇಂದ್ರದಲ್ಲಿ ಸಮನಾದ ಕೋನವನ್ನು ಉಂಟು ಮಾಡುತ್ತವೆ. ಸಮನಾದ ಜಾಗಗಳು ಕೇಂದ್ರದಲ್ಲಿ ಸಮನಾದ ಕೋನಗಳನ್ನು ಉಂಟು ಮಾಡುತ್ತವೆ. ನೋಡಿ, ಈಗ ಇಲ್ಲ ನೋಡಿ, ಇವೆರಡು ಸಮ ಇದೆ ಅಂತ ಇಟ್ಕೊಂಡ್ರಿ ಜಾಗ. ಹೀಗೆ ಹೇಳ್ತೀವಿ ಕೇಂದ್ರದಲ್ಲಿ ಈ ಕೋನಗಳು ಏನಾಗಿರ್ತವೆ? ಅದೇ ನೀವು ಬರ್ತಿರೋದು. ಯಾಕೆ ಸಮ ಆಗಿರ್ತವೆ ಅಂದ್ರೆ ಇದು ಸಮ ಇರುತ್ತೆ, ಇದು ಸಹ ನೋಡಿ, ಇಲ್ಲಿ 5 ಸೆಂಟಿಮೀಟರ್ 8 ಸೆಂಟಿಮೀಟರ್. ಹಾಗಾದ್ರೆ ಇದು ಓ ಸಿ ಏನು? ತ್ರಿಜ್ಯ. ಹೇಳ್ರಿ, ಓ ಎ ಏನು? ಓಬಿ ಏನು? ಓಡಿ ಏನು? ತ್ರಿಜ್ಯಗಳು ಏನಾಗಿರ್ತವೆ? ಹಾಗಾಗಿ ಜಾಗಗಳು ಸಮ ಆಯ್ತು, ತ್ರಿಜ್ಯಗಳು ಸಮ ಆಯ್ತು, ಎರಡು ಅಂಶ ಸಮ ಆಯ್ತಾ? ಹಾಗಾಗಿ ಕೋನಗಳು ಸಹ ಏನಾಗಿರ್ತವೆ? ಸಮ ಆಯ್ತು. ಅರ್ಥ ಆಗ್ತಾ ಇದೆ ತಾನೇ ಹೇಳೋದು? ನೆಕ್ಸ್ಟ್, 3ನೇ ಪಾಯಿಂಟ್. ವೃತ್ತದ ಜಾಗದಿಂದ ಈಗ ನೋಡ್ತೀನಿ ಯಾರಾದ್ರೂ ಮಾಡಿದ್ದಾರೆ. ವೃತ್ತದ ಜಾಗಗಳಿಂದ ವೃತ್ತದ ಕೇಂದ್ರದಲ್ಲಿ ಏರ್ಪಟ್ಟ ಕೋನಗಳು ಸಮನಾಗಿದ್ದರೆ ಆ
ಜಾಗಳು ಜಾಗಗಳು ಅಲ್ಲ ಜಾಗಳು ಸಮಾನವಾಗಿರುತ್ತದೆ ಸಮಾನವಾಗಿರುತ್ತದೆ. ಈಗ ಹೇಳೋಣ ಓಡ್ಮೇಲೆ ನೆಕ್ಸ್ಟ್ 4ನೇ ಅಂಶ. ಕೇಂದ್ರದಿಂದ ಜಾಕ್ಕೆ ಎಳೆದಿರುವ ಕೇಂದ್ರದಿಂದ ಜಾಕ್ಕೆ ಎಳೆದಿರುವ ಲಂಬವು ಜಾವನ್ನ ಅರ್ಧಿಸುತ್ತದೆ. ಜಾವನ್ನ ಅರ್ಧಿಸುತ್ತದೆ. ಇಲ್ಲಿ ನೋಡಿ, ಇದೇನಿದು ಜಾ, ಇದೇನಿದು ಕೇಂದ್ರ ಬಿಂದು. ಇಲ್ಲಿಗೆ ಇದು ಲಂಬ ರೇಖೆ, ಇದು ಸ್ಟ್ರೈಟ್ ಇರುತ್ತೆ. ಇದೇನಿದು ಲಂಬ ರೇಖೆ. ಎಳೆದಾಗ ಈ ಜಾವನ್ನ 2 ಭಾಗ ಮಾಡ್ಬೇಕು. ಇದೊಂದು ಭಾಗ ಇದೊಂದು ಭಾಗ, ಕರೆಕ್ಟಾ? ಅದನ್ನೇ ಬರ್ತಿರೋದು ಅರ್ಧಿಸುತ್ತದೆ. ಕೇಂದ್ರದಿಂದ ಜಾಗ ಎಳೆದ ಲಂಬವು ಜಾವನ್ನ ಅರ್ಧಿಸುತ್ತದೆ. 2 ಭಾಗ ಮಾಡುತ್ತೆ. ನೆಕ್ಸ್ಟ್ 5ನೇ ಅಂಶ. ಜಾವನ್ನು ಅರ್ಧಿಸುವಂತೆ ವೃತ್ತ ಕೇಂದ್ರದ ಮೂಲಕ ಎಳೆದ ರೇಖೆಯು ಜಾಕ್ಕೆ ಲಂಬವಾಗಿರುತ್ತದೆ. ನೆಕ್ಸ್ಟ್ 6ನೇ ಅಂಶ. ವೃತ್ತದ ವೃತ್ತದ ಸಮನಾದ ಜಾಗಗಳು ಕೇಂದ್ರದಿಂದ ಸಮಾನ ದೂರದಲ್ಲಿರುತ್ತವೆ. ಈಗ ಆಲ್ರೆಡಿ ಹೇಳಿದ್ದೀನಿ. ವೃತ್ತದ ಸಮನಾದ ಜಾಗಗಳು ಕೇಂದ್ರದಿಂದ ಸಮಾನ ದೂರದಲ್ಲಿರುತ್ತವೆ. ನೆಕ್ಸ್ಟ್ 7ನೇ ಅಂಶ. ವೃತ್ತ ಕೇಂದ್ರದಿಂದ ಇದು ಐದರಿಗೂ ಇದೆ ಪಾಠ. ವೃತ್ತ ಕೇಂದ್ರದಿಂದ ಸಮಾನ ದೂರದಲ್ಲಿರುವ ಜಾಗಗಳು ಪರಸ್ಪರ ಸಮನಾಗಿರುತ್ತವೆ. ಪೇಜ್ ನಂಬರ್ 39. 9.4 ಹೆಡಿಂಗ್ ಬರ್ಕೊಂಡ್ರ ಕಪ್ಪು ಅಕ್ಷರ ನೋಡಿ. ಒಂದು ವೃತ್ತದಲ್ಲಿ ಸಮಾನಾಂತರ ಜಾಗಗಳು ಸರ್ವಸಮ ಕಂಸಗಳು ಹಾಗೂ ವಿಲೋಮವಾಗಿ ಕಂಸಗಳು ಸಮ ಜಾಗವನ್ನು ಉಂಟು ಮಾಡುತ್ತವೆ. ಅದನ್ನು ನೋಡಿ ಬರ್ಕೋಬೇಕು. ಆ ಚಿತ್ರ ಬರ್ಕೊಳ್ಬೇಕು. 9.13 ಉತ್ಪಾದಿದ್ದೀರಾ? ಹಾ. ನೆಕ್ಸ್ಟ್ ಅದ್ರ ಕೆಳಗಡೆ ನೋಡಿ, ವೃತ್ತದ 2 ಜಾಗಗಳು ಸಮಾನಾಗಿದ್ದರೆ ಅವುಗಳನ್ನು ಸರ್ವಸಮ ಮತ್ತು ವಿಲೋಮವಾಗಿ ವೃತ್ತದ 2 ಜಾಗಗಳು ಸಮಾಗಿರುತ್ತೆ. ಅದು ಬರ್ಕೊಂಡು 9.14. ನೆಕ್ಸ್ಟ್ ಅದ್ರ ಕೆಳಗಡೆ ಕಪ್ಪಚ್ಚರ ನೋಡಿ, ವೃತ್ತದ ಸರ್ವಸಮ ಕಂಸಗಳು ವೃತ್ತದಲ್ಲಿ ಸಮನಾದ ಕೋನವನ್ನು ಏರ್ಪಡಿಸುತ್ತವೆ. ಪ್ರಮೇಯ ಬರ್ಕೊಳ್ಬೇಕು. 9.7 ಚಿತ್ರ ಬರ್ಕೊಳ್ಬೇಕು.
ಮನಸ್ಸಿಗೆ ಸಾಧ್ಯ ಸಾಧನೆ ಬೇಕಾಗುತ್ತೆ. ನೆಕ್ಸ್ಟ್ 8 ಓಕೆ ಪ್ರಮೇಯ 9.8 ಅದೇ ಅರ್ಧ ವೃತ್ತ ಕಂಡದ್ದು 90 ಡಿಗ್ರಿ ಅಂತ ಹೇಳಿದ್ನಲ್ಲ ಅದನ್ನ ಬರ್ಕೊಳ್ಳಿ. ಅಲ್ಲೇ ಕಪ್ಪಕ್ಷರ ಇದೆ ನೋಡಿ, ಅರ್ಧ ವೃತ್ತ ಖಂಡದಲ್ಲಿ ಇಟ್ಕೊಳ್ಳುವ ಕೋನವು ಲಂಬ ಕೋನವಾಗಿರುತ್ತದೆ 9.9 ಅದಕ್ಕೆ ಸಂಬಂಧಪಟ್ಟಿರೋದು. ನೆಕ್ಸ್ಟ್ ಬೇಡ, ಚಕ್ರೀಯ ಚತುರ್ಭುಜ ಇನ್ನೊಂದು ಚಕ್ರೀಯ ಚತುರ್ಭುಜ ಬೇರೆ ಬರ್ಕೊಳ್ಬೇಕು. ಈಗ ಇದ್ರದ್ದೆಲ್ಲ ಬರ್ಕೊಂಡ್ರಾ?